ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಗೌತಮ್ ಬರ್ಗ್ ಸೀರೀಸ್ ಪಾರ್ಟ್ 4. ಇವತ್ತು ರೂಮ್ ಚೆಕ್ಔಟ್ ಮಾಡಬೇಕಿತ್ತು. ಬೇಗ ರೆಡಿ ಆಗಿ ರೂಮ್ ಚೆಕ್ಔಟ್ ಮಾಡಿದ್ದಾಯಿತು. ನಾವು ಹೊರಡಬೇಕಾಗಿದ್ದು ಸಂಜೆ 4 ಗಂಟೆಗೆ. ನಾವು ಮಧ್ಯಾಹ್ನ 12 o'clockಗೆ ಚೆಕ್ಔಟ್ ಮಾಡಬೇಕಿತ್ತು. ಅದಕ್ಕೆ ಬೇಗ ಚೆಕ್ಔಟ್ ಮಾಡಿ ಲಗೇಜ್ ರೂಮಲ್ಲಿ ಬ್ಯಾಗ್ ಇಟ್ಟಿದ್ದಾಯಿತು. ಹಾಗೆ ಇಲ್ಲಿ ಏನು ಎಂಜಾಯ್ ಮಾಡ್ತಾ ಇದ್ದಾನೆ ಬ್ರೇಕ್ಫಾಸ್ಟ್ನ. ಇಲ್ಲಿಂದ ನಾವು ಹೊರಡ್ತಾ ಇದ್ದೀವಿ ಸ್ಟ್ರೀಟ್ ವಾಕಿಂಗ್ಗೆ ಅಂತ. ಹಾಗ ಸ್ಟ್ರೀಟ್ ಅಂತ ಇದೆ, ಶಾಪಿಂಗ್ ಸ್ಟ್ರೀಟ್. ಅಲ್ಲಿಗೆ ಹೋಗಿಬಿಟ್ಟು ಮತ್ತೆ ಇನ್ನೊಂದು ಪ್ಲೇಸ್ಗೆ ಅಂತ ಹೋಗ್ತಾ ಇದ್ದೀವಿ. ಹೋಗೋಣ. ನಾವು ಬೆಳಗ್ಗೆ ಬಂದಿದ್ದ ಟೈಮಲ್ಲಿ ಯಾರೂ ಇರಲಿಲ್ಲ. ಹಾಗೆ ಬೇರೆ ಟ್ರೈನ್ ಹತ್ಕೊಂಡು ಬಂದುಬಿಟ್ವಿ. ಆ ಟ್ರೈನು ಮಿಸ್ ಆಗೋಯ್ತು. ಆಮೇಲೆ ನೆಕ್ಸ್ಟ್ ಸ್ಟಾಪಲ್ಲಿ ಇಳಿದ್ಬಿಟ್ಟು ಕೇಳಿದ್ವಿ ನೆಕ್ಸ್ಟ್ ಎಲ್ಲೋ ಹೋಗಬೇಕು, ಮಿಸ್ ಆಗಿಬಿಟ್ಟಿದೆ ಟ್ರೈನ ಅಂತ. ಅದಕ್ಕೆ ಅವರು ಬಸ್ ರೂಟ್ ಹೇಳಿದ್ರು, ಆ ಬಸ್ಸಲ್ಲಿ ಹೋಗಿ ಅಂತ. ಈಗ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಆ್ಯಂಡ್ ಈಗ ಬಂದಿದ್ದೀವಿ. ಇಲ್ಲೇನು ನೋಡ್ತಾ ಇದ್ದೀರಾ, ಇದು ಹಾಗ ಸ್ಟ್ರೀಟ್ ಅಂತ ಗೌತಮ್ ಬರ್ಗಲ್ಲಿ. ಹಾಗೆ ಇದು ಓಲ್ಡ್ ಬಿಲ್ಡಿಂಗ್ಸ್ ಆಗಿದೆ, ಹಾಗೆ ಓಲ್ಡ್ ಟೌನ್ ಕೂಡ ಆಗಿದೆ. ಪ್ಲೇಸ್ ನೋಡ್ತಾ ಇದ್ರೆ ತುಂಬ ಚೆನ್ನಾಗಿದೆ ಅನಿಸ್ತಿದೆ. ಹೀಗೆ ವಾಕ್ ಮಾಡೋಕ್ಕಂತೂ ತುಂಬ ಚೆನ್ನಾಗಿತ್ತು. ವೆದರ್ ಕೂಡ ಸ್ವಲ್ಪ ಗಾಳಿ ಬೀಸ್ತಾ ಇತ್ತು, ಥಂಡಿ ಕೂಡ ಇತ್ತು. ಈ ಶಾಪಿಂಗ್ ಸ್ಟ್ರೀಟ್ ನೋಡಿದ್ರೆ ಮಕ್ಕಳು ಬಿಡ್ತಾರ, ಅತ್ತೆ ಕೊಡಿ ಇತ್ತೆ ಕೊಡಿ ಅಂದಿದ್ದಾಯಿತು. ಅವನಿಗೇನೋ ಒಂದು ತಕ್ಕೊಟ್ಟಿದ್ದಾಯಿತು. ಈಗ ನೆಕ್ಸ್ಟು ಅಲ್ಲಿ ಮೇಲ್ಗಡೆ ಒಂದು ಪ್ಲೇಸ್ ಇದೆ, ಅಲ್ಲಿ ಹೋಗಬೇಕು. ಈಗ ಬೇಗ ಹೋಗ್ತಾ ಇದ್ದೀವಿ. ಫುಲ್ ಹೈಪರ್ ಲ್ಯಾಪ್ಸಲ್ಲಿ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಹೇಗಿರುತ್ತೆ ಈ ರೂಟ್, ಬನ್ನಿ ನೋಡೋಣ. ನಂಗೆ ಇಷ್ಟೊತ್ಕೊಂಬರೋ ಅಷ್ಟೊತ್ತಿಗೆ ಸಾಕಾಗ್ಬಿಟ್ಟಿತ್ತು. ಕೂತ್ಕೊಳ್ಳೋಕ್ಕೂ ಬಿಡ್ತಾ ಇರಲಿಲ್ಲ. ಬನ್ನಿ ಹೋಗೋಣ ಅಂತ. ಹಾಗೆ ಒಂದು ವೀಡಿಯೋ ಮಾಡು ಅಂತ ಕೊಟ್ಟರೆ ಈ ರೀತಿ ಮಾಡ್ದೆ. 2 ನಿಮಿಷ ಕೂತಿರೋದೆ ಹೆಚ್ಚು. ನಾನು ಮತ್ತೆ ಶುರು ಮಾಡಿದ್ದಾಯಿತು ವಾಕ್ ಮಾಡ್ಕೊಂಡು ಹೋಗೋದಕ್ಕೆ. ಮೇಲ್ಗಡೆ ಹೋದರೆ ಒಂದು ವ್ಯೂ ಪಾಯಿಂಟ್ ಎಲ್ಲ ಸಿಗುತ್ತೆ, ಚೆನ್ನಾಗಿರುತ್ತೆ ನೋಡೋದಕ್ಕೆ. ನೆಕ್ಸ್ಟ್ ವೀಡಿಯೋದಲ್ಲಿ ವ್ಯೂ ಪಾಯಿಂಟ್ ಎಲ್ಲ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಹಾಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನೆಕ್ಸ್ಟ್ ಹಾಕೋ ವೀಡಿಯೋ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ಧನ್ಯವಾದಗಳು.